ಹೋಗಿ ಬಯಸಿದ್ದು ನೀರು ದೋಸೆ, ವೈದ್ಯ ಹೇಳಿದ್ದು ನೀರು ದೋಸೆ. RCB ಬಯಸಿದ್ದು GT ಸೋಲಿ ಮಾರ್ರೆ ಅಂತ. GT CSK ವಿರುದ್ಧ ಸೋತಿತ್ತು. ನಮಸ್ಕಾರ ಎಲ್ರಿಗೂ, ಜನಾರ್ದನ್ ಮಾತಾಡ್ತಾ ಇದ್ದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. GT ಪ್ಲೇ ಆಫಿಗೆ ಸಿಲೆಕ್ಟ್ ಆಗಿದ್ದೇ ಆಗಿದ್ದು. ಪ್ಲೇ ಆಫಿಗೆ ಸಿಲೆಕ್ಟ್ ಆಗಿರುವ ತಂಡಗಳು ಪರ್ಫಾರ್ಮ್ ಮಾಡ್ತಿರೋ ರೀತಿ ನೋಡಿದ್ರೆ ಎಲಿಮಿನೇಟ್ ಆಗಿರೋದು ಯಾರು, ಪ್ಲೇ ಆಫಿಗೆ ಸಿಲೆಕ್ಟ್ ಆಗಿರೋದು ಯಾರು ಅನ್ನುವಂಥ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಷ್ಟು ಕೆಟ್ಟ ಕ್ರಿಕೆಟ್ ಆಡ್ತಾ ಇದ್ದಾರೆ. ಎಸ್ಪೆಷಲಿ GT ಸದ್ಯಕ್ಕೆ ಟೇಬಲ್ ಟಾಪರ್ ಆಗಿಯೇ ಇದ್ದಾರೆ. ಬಟ್ ನಾಳೆ ಚೇಂಜ್ ಆಗ್ತದೆ. ಟೇಬಲ್ ಟಾಪರ್ ಆಗಿ ಪ್ಲೇ ಆಫಿಗೆ ಸಿಲೆಕ್ಟ್ ಆಗಿದ್ದೇ ಆಗಿದ್ದು. ನೆಕ್ಸ್ಟ್ 2 ಮ್ಯಾಚ್ ಡಮಾರ್. LSG ವಿರುದ್ಧ 235 ರನ್ ಹೊಡಿಸ್ಕೊಂಡ್ರು. LSG 235 ರನ್ ಹೊಡೆದ್ರು, ಇವರಿಗೆ ಚೇಸ್ ಮಾಡ್ಲಿಕ್ಕಾಗಲಿಲ್ಲ. 33 ರನ್ಗಳ ಸೋಲು. ಇವತ್ತಂತೂ 83 ರನ್ಗಳ ಸೋಲು GTಗೆ ಅವರ IPL ಹಿಸ್ಟ್ರಿಯಲ್ಲೇ ಹೀನಾಯ ಸೋಲು. ಇಷ್ಟು ದೊಡ್ಡ ಡಿಫೀಟ್ ಅವರಿಗೆ ಆಗಲೇ ಇಲ್ಲ. CSK ಇವತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿ ಹೊಡೆದದ್ದು 230. CSK ಈ ಸೀಸನಲ್ಲಿ ಇಷ್ಟು ಹೊಡೆದೇ ಇರಲಿಲ್ಲ. ಈ ಆಟ ಮಿಸ್ ಆಗಿತ್ತು. CSK ಇಷ್ಟು ದಿನ ಎಲ್ಲಿತ್ತು ಆಟ? ಈ ಥರದ CSK ಆಟವನ್ನು ಅವರ ಫ್ಯಾನ್ಸ್ ಅಂತೂ ನಿಜವಾಗಿ ಸಹ ಮಿಸ್ ಮಾಡಿಕೊಂಡಿದ್ರು. ಅಂತೂ ಇಂತೂ ಲೀಗ್ ಹಂತದ ಅವರ ಕೊನೆಯ ಮ್ಯಾಚಲ್ಲಿ ಗೇಮ್ ಮಾತಾಡುವಾಗ ಇಲ್ಲ. ಇವತ್ತು ಬ್ಯಾಟಿಂಗ್ ರೈಟ್ ಆನ್ ಮನಿ ಅಂತ ಹೇಳ್ತಾರಲ್ಲ, ಆ್ಯಂಡ್ ಬೌಲಿಂಗ್ ಕೂಡ ಹಾಗೆ ಸೂಪರ್ ಆಗಿತ್ತು. ಎಸ್ಪೆಷಲಿ ಬ್ಯಾಟಿಂಗ್ ಬಂದವರೆಲ್ಲ ಇಂಟೆಂಟ್ ಅಲ್ಟ್ರಾ ಪ್ರೋ HD ಮ್ಯಾಕ್ಸ್ ಆ ಥರ ಆಡಿದ್ರು. ಏನು ಮಾತ್ರೆಯಿಂದ ಹಿಡಿದು ಆಯುಷ್ ಮಾತ್ರೆ, ಕಾನ್ವೆ, ಉರ್ವಿಲ್ ಪಟೇಲ್, ಶಿವಮ್ ದುಬೆದು ಚಿಕ್ಕ ಇನ್ನಿಂಗ್ಸ್, ಬಟ್ ಸ್ಟಿಲ್ ಇಂಟೆಂಟ್ ಇತ್ತು. ಅದಾದಮೇಲೆ ಜಡೇಜಾ, ಅವರ ಬ್ರೇವಿಸ್ ಸೂಪರ್, ಎಲ್ಲ ಸಾಲಿಡ್ ಆಗಿ ಆಟ ಆಡಿದ್ರು. ಒಂದು ಚೂರು ಕೂಡ ರನ್ ಡಿಪ್ಪೇ ಆಗಲಿಲ್ಲ. ಫಸ್ಟ್ ಓವರಲ್ಲಿ 6 ರನ್ ಬಂತು. ಸೆಕೆಂಡ್ ಓವರಿಂದ ಒಂದು ಶುರುವಾದಂಥ ಆಟ ಡಮ 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 ಕೊನೆಯ ತನಕ ಸಹ ಹೊಡಿತವೇ ಇದ್ರು. GT ಬೌಲರ್ಸ್ ಹೊಡಿಸ್ಕೊಳ್ತವೇ ಇದ್ರು. ಆಯುಷ್ ಮಾತ್ರೆ ಅವರು, ಅರ್ಷದ್ ಖಾನ್ ಅವರು ಓವರಲ್ಲಿ 28 ರನ್ ಡಬ್ 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 ಅಂತ ಎಲ್ಲಿ ಹೊಡೆದ್ರು ಅಲ್ಲಿಂದ ಸ್ಟಾರ್ಟ್ ಆದದ್ದು, ಸ್ಟಾಪ್ ಆಗಲೇ ಇಲ್ಲ. ಆಯುಷ್ ಮಾತ್ರೆ ಅವರು 17 ಬಾಲಿಗೆ 34 ರನ್ನು, 200 ಸ್ಟ್ರೈಕ್ ರೇಟ್, 3 4 3 6 ಅಲ್ಟಿಮೇಟ್. ಕಾನ್ವೆ ಅವರು 35 ಬಾಲಿಗೆ 52 ರನ್ ಹೊಡೆದ್ರು. ರಾಶಿದ್ ಖಾನ್ ಅವರ ಬೌಲಿಂಗಲ್ಲಿ ಬೋಲ್ಡ್ ಆದರು. ಫಸ್ಟ್ 3 ವಿಕೆಟ್ ಏನು ಬಿದ್ದಿದೆ CSKದು ಎಲ್ಲ 6 ಹೊಡ್ಲಿಕ್ಕೆ ಹೋಗಿ ಔಟ್ ಆದದ್ದು, ಅಂದರೆ ದೊಡ್ಡ ಹೊಡೆತಕ್ಕೆ ಮುಂದಾಗಿಯೇ. ಬಟ್ ಎಲ್ಲೂ ಕೂಡ 1 ವಿಕೆಟ್ ಹೋದ್ಮೇಲೆ ರನ್ ಯೂಶ್ವಲಿ ಕಡಿಮೆ ಆಗ್ತಲ್ಲ, ಒಂಚೂರು ರನ್ ಫ್ಲೋ ಡೌನ್ ಆಗ್ತಲ್ಲ, ಎಂತ ಇಲ್ಲ. ಒಬ್ಬ ಔಟ್ ಆದರೆ ಇನ್ನೊಬ್ಬ ನಾನು ಹೊಡಿತೇನೆ, ನೀವು ಅದು ಏನು ಬೇಕಾದ್ರೆ ಮಾಡಿಕೊಳ್ಳಿ ಅನ್ನೋ ಥರ ಆಟ ಇತ್ತು. ಈವನ್ ಉರ್ವಿಲ್ ಪಟೇಲ್ ಕೂಡ ಹಾಗೆ 19 ಬಾಲಿಗೆ 37 ರನ್. ಆಲ್ಮೋಸ್ಟ್ ಆಯುಷ್ ಮಾತ್ರ ಮತ್ತು ಉರ್ವಿಲ್ ಪಟೇಲ್ ಇಬ್ಬರು ಕೂಡ ಒಂದೇ ಥರದ ಬ್ಯಾಟಿಂಗ್. ಅವ 3 4 3 6 ಹೊಡೆದ್ರೆ ಮಾತ್ರ ಉರ್ವಿಲ್ ಪಟೇಲ್ 4 4 2 6, ಒಂದು 4 ಜಾಸ್ತಿ, ಒಂದು 6 ಕಡಿಮೆ, ಅಲ್ಲಿಗೆ ಸರಿ ಆಯಿತು ಅನ್ನೋ ಥರ. ಆ್ಯಂಡ್ ಬ್ರೇವಿಸ್ ಲಾಸ್ಟ್ ಮಿನಿಟ್ಗೆ ಸಿರಾಜ್ ಅಣ್ಣನ ಬೌಲಿಂಗಲ್ಲಿ ಡಮ 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 ಅಂತೆಲ್ಲ ಹೊಡೆದು 19 ಬಾಲಿಗೆ 50. ಈ ಸೀಸನ್ ಇದು CSK ಪರವಾಗಿ ಫಾಸ್ಟೆಸ್ಟ್ 50 ಬ್ರೇವಿಸ್ ಅವರ ಕಡೆಯಿಂದ ನಾನು ಅಂದ್ಕೊಳ್ತೇನೆ. 23 ಬಾಲಿಗೆ 57 ರನ್, 4 4 5 6. ಡೂಬೆ ಅವರು 2 6 ಎಲ್ಲ ಹೊಡೆದ್ರು. 8 ಬಾಲಿಗೆ 17 ರನ್. ಅವರಿಗೆ ಅಂದರೆ ಆಲ್ಮೋಸ್ಟ್ ಯಾರ್ಕರ್ ಲೆಂತ್ ಬಾಲ್ ಹಾಕಿದ್ರೆ ಅವರು 6 ಹೊಡ್ಲಿಕ್ಕೆ ಹೋಗಿ, ಅಂದರೆ 6 ಹೊಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಬಟ್ ಸಾಕಾಗೋದಿಲ್ಲಲ್ಲ, ಅಲ್ಲಿ ರೂಮ್ ಇಲ್ಲ, ಬೀಸ್ಲಿಕ್ಕೆ ರೂಮ್ ಸಾಕಾಗೋದಿಲ್ಲ. ಅವರು ಎಲ್ಲಿ ಆ ಕೌ ಕಾರ್ನರ್ ಮತ್ತು ಆ ಲಾಂಗ್ ಆನ್ ರೀಜನಲ್ಲಿ ಕ್ಯಾಚ್ ಕೊಟ್ಟು ಯೂಶ್ವಲಿ ಔಟ್ ಆಗ್ತಾರೆ. ಹಾಗೆ ಇವತ್ತು ಕೂಡ ಆಯಿತು. ಆ್ಯಂಡ್ ಜಡೇಜಾ ಅವರು 18 ಬಾಲಿಗೆ 21. ಅವರು ಕೂಡ ಇನ್ನೊಂದು ಚೂರು ಫಾಸ್ಟ್ ಆಡಿದಿದ್ರೆ 240 ಗಡಿ ದಾಟ್ತಾ ಇತ್ತು. ಇವತ್ತು GT ಪರವಾಗಿ ಒಂದು ಡೀಸೆಂಟ್ ಬೌಲ್ ಹಾಕಿದ್ದು ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಮಾತ್ರ. ಮತ್ತೆ ಎಲ್ಲರೂ ಕೂಡ ಡಮ 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 ಅಂತ ಹೊಡಿಸ್ಕೊಳ್ತಾನೆ ಇದ್ರು. ಪ್ರಸಿದ್ಧ ಕೃಷ್ಣ ಅವ್ರು 4 ಓವರ್ಗೆ 22 ರನ್ ಮಾತ್ರ ಬಿಟ್ಟು ಕೊಟ್ಟದ್ದು, 2 ವಿಕೆಟ್ ತೆಗೆದ್ರು. ಅವರು ಕೂಡ 4 ಓವರ್ಗೆ 40 ಆ ಥರ ಎಲ್ಲ ಹೊಡಿಸ್ಕೊಂಡಿದ್ರೆ ಅದೇ 250 ಹತ್ತಿರ ಬರ್ತಿತ್ತು CSK ಸ್ಕೋರು. ಬಟ್ 230 ಗ್ರೇಟ್ ಸ್ಕೋರ್. GT 2 ಮ್ಯಾಚಲ್ಲಿ ಸಹ ಬೌಲಿಂಗ್ ಫೇಲ್ಯೂರ್. ಪ್ಲೇ ಆಫ್ ಹಂತಕ್ಕೆ ಬರುವ ಟೈಮಲ್ಲಿ ಇನ್ನೇನು ಪ್ಲೇ ಆಫ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳುವಾಗ ಈ ಥರದ ಪ್ರದರ್ಶನ ಭಾರಿ ಸೈಕ್ ಆಗಿರ್ತದೆ. ಇಲ್ಲಿಯ ತನಕ ಅವ್ರದ್ದು ಬೌಲಿಂಗ್ ಸಹ ಕ್ಲಿಕ್ ಆಗಿತ್ತು. ಬ್ಯಾಟಿಂಗ್ ಅಂತೂ ಏನು ಟಾಪ್ 3 ಬಿಟ್ಟರೆ, ಅಂದರೆ ಟಾಪ್ 3 ಪೂರ್ತಿ ಮ್ಯಾಚ್ ಮುಗಿಸ್ತಾ ಇದ್ರು. ಈಗ ಬೌಲಿಂಗ್ ಫೇಲ್ಯೂರ್ ಆಗಿದೆ, ಎಲ್ಲ ಹೊಡಿಸ್ಕೊಳ್ತಾ ಇದ್ದಾರೆ. ಸಿರಾಜ್ನ ಹೊಡಿಸ್ಕೊಳ್ತಾ ಇದ್ದಾರೆ. ಇದು ರಾಶಿದ್ ಖಾನ್ ಅಂತೂ ಈ ಸಲ ತೀರಾ ವರ್ಸ್ಟ್ ಪರ್ಫಾರ್ಮೆನ್ಸ್ ಬಿಡಿ, ಏನೂ ಇಲ್ಲ. ಯಾವುದೋ ಒಂದು ಮ್ಯಾಚ್, 1-2 ಮ್ಯಾಚಲ್ಲಿ ಒಳ್ಳೆ ಬಾಲ್ ಹಾಕಿದ್ದಾರೆ ಬಿಟ್ಟರೆ ಓವರ್ ಆಲ್ ಸೀಸನ್ ನೋಡಿದರೆ ಎಂತ ಇಲ್ಲ ಅಣ್ಣ. ಅಂದರೆ ಆ ಥರದೊಂದು ಮಿಸ್ಟ್ರಿ ಬೌಲರು,
ಪ್ರಳಯಾಂತಕ ಬೌಲರು, ಇವ್ರದ್ದು ಒಂದು 4 ಓವರ್ ನೋಡಿಕೊಂಡು ಆಡಬೇಕು. ಇವರು 4 ಓವರ್ ಎಲ್ಲರೂ ಸಹ ಚಚ್ಚುತ್ತಾ ಇದ್ದಾರೆ. 4 ಓವರ್ ಬಂತಲ್ಲ ಈಗ ರಾಶಿದ್ ಖಾನ್ ಇದು ಚಚ್ಚು ಅಂತ ಅಂದ್ಕೊಂಡು ಆ ಥರ ಆಗಿ ಹೋಗಿದೆ. ಎಲ್ಲ ಬೌಲರ್ಸ್ ಕೂಡ ಹೊಡಿಸ್ಕೊಂಡ್ರು. ಆ್ಯಂಡ್ GTಯಲ್ಲಿ ಏನಾಗಿರೋದು ಇಲ್ಲಿಯ ತನಕ ಏನಾಗಿತ್ತು ಅಂತಂದರೆ ಟಾಪ್ 3 ಅಲ್ಟ್ರಾ ಕನ್ಸಿಸ್ಟೆಂಟ್ ಆಗಿ, ಈಗ ಕನ್ಸಿಸ್ಟೆನ್ಸಿ ಇದ್ದರೆ ಒಳ್ಳೆಯದೇ, ಓವರ್ ಕನ್ಸಿಸ್ಟೆನ್ಸಿ ಆದಾಗ ಎಂತಾಗ್ತದೆ ಅಂತಂದರೆ ನಿಮ್ಮ ಮಿಡ್ಲು ಆರ್ಡರ್ ಬ್ಯಾಟ್ಸ್ಮನ್ನಿಗೆ ಬ್ಯಾಟಿಂಗೇ ಸಿಗ್ತಾ ಇರಲಿಲ್ಲ. ಅಂದರೆ ಅವರಿಗೆ ಒಂದು ಬ್ಯಾಟಿಂಗ್ ಅವಕಾಶ ಸಿಗದೆ ಇನ್ನೂ ಟೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವಾಗ ಟೆಸ್ಟ್ ಮಾಡ್ಬೋದು ಅಂತಂದರೆ ನಿಮ್ಮ ಮಿಡ್ಲ್ ಆರ್ಡರನ್ನು ಏನೋ ಒಂದು ಒಪೋನೆಂಟ್ 160 170 ಹೊಡಿತು ಆ್ಯಂಡ್ ಆವಾಗ ನಿಮ್ಮ ಒಂದು ಟಾಪ್ 3 ಬ್ಯಾಟ್ಸ್ಮನ್ನು ಕೈ ಕೊಟ್ಟರೆ ಆವಾಗ ಓಕೆ ಸರಿ, ಮಿಡ್ಲ್ ಆರ್ಡರ್ ಅವರು ಆಡಲಿ, ವಿನ್ ಮಾಡಿಸ್ಲಿ ಅಂತ. ಬಟ್ ನಿಮ್ಮ ಒಪೋನೆಂಟ್ 200ರ ಮೇಲೆ ಅಥವಾ 230 235 ಹೊಡೆದಾಗ ನಿಮ್ಮ ಟಾಪ್ 3 ಆಡಲೇಬೇಕು. ಆಗ ಇಲ್ಲ ನಾವು ಆಡುವುದಿಲ್ಲ, ನಾವು ಮಿಡ್ಲ್ ಆರ್ಡರ್ಗೆ ಸ್ವಲ್ಪ ಬ್ಯಾಟಿಂಗ್ ಪ್ರಾಕ್ಟೀಸ್ ಕೊಡು ಅಂತ ಹೇಳಿದರೆ ಆಗೋದಿಲ್ಲ. 2 ಮ್ಯಾಚಲ್ಲಿ ಸಹ ಹಾಗೆ ಆದದ್ದು. ಯಾವಾಗ ಅವರ ಟಾಪ್ 3 ಬ್ಯಾಟ್ಸ್ಮನ್ ಕೈ ಹಿಡಿಬೇಕು, ಅವರು ಕೈ ಬಿಟ್ಟರು, ಕೈ ಹಿಡಲಿ ಕಾಲಿಡಲಿ ಎಂತ ಸಹ ಇಲ್ಲ, ಎಲ್ಲ ಕೈ ಕೊಟ್ಟರು. 3 ಇವತ್ತು ಸಾಯಿ ಸುದರ್ಶನ್ ಆಗಿರ್ಬೋದು, ಅಂದರೆ 41 ರನ್ ಹೊಡೆದಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ, ಅಂದರೆ ಅವರ ಕೆಲಸ ಅವರು ಮಾಡಿದ್ದಾರೆ. ಬಟ್ ಲಾಂಗ್ ಇನ್ನಿಂಗ್ಸ್, ದೊಡ್ಡ ಇನ್ನಿಂಗ್ಸ್ ಬೇಕಿತ್ತು, ಆಗಲಿಲ್ಲ. ಸಾಯಿ ಸುದರ್ಶನ್ 28 ಬಾಲಿಗೆ 41, ಗಿಲ್ ಅವರು 13 ರನ್ ಹೊಡೆದ್ರು, ಬಟ್ಲರ್ ಅವರು 5 ರನ್ ಹೊಡೆದ್ರು. ನೋಡಿ, ಬಟ್ಲರ್ ಅವರು ನನ್ನ ಪ್ರಕಾರ ಪ್ಲೇ ಆಫ್ ಮ್ಯಾಚಿಗೆ ಇಲ್ಲ, ಅವರು ವಾಪಸ್ ಹಾರ್ತಿದ್ದಾರೆ. ಮೊದಲೇ ಈಗ ಒಂದು ಟೆನ್ಷನ್ ಆಗಿದೆ GTಗೆ, ಅದರ ಮೇಲೆ ಈಗ ಪ್ಲೇ ಆಫ್ ಮ್ಯಾಚಿಂದ ಬಟ್ಲರ್ ಅವರು ಕೂಡ ಇಲ್ಲ, ತಲೆ ಪೂರ್ತಿ ಹಾಳಾಗಿರ್ತದೆ. ಇವತ್ತು 3 ಜನ ಕೈ ಕೊಟ್ಟರು, ಮಿಡ್ಲ್ ಆರ್ಡರ್ ಅವ್ರದ್ದು ಕೈ ಕೊಟ್ಟರು, ಹಾಗೆ ಅದದು. ಇವತ್ತು 147 ರನ್ನಿಗೆ ಆಲ್ ಔಟ್, ಯಾರು ಕೂಡ ಕೈ ಹಿಡಿಲಿಲ್ಲ. ಸಾಯಿ ಸುದರ್ಶನ್ ಅವರೇ ಹೈಯೆಸ್ಟ್ ಸ್ಕೋರು, ಯಾರು ಕೂಡ ಏನು ಆಡಲಿಲ್ಲ. ಸೊ 147ಕ್ಕೆ ಆಲ್ ಔಟು, ಒಟ್ಟು 83 ರನ್ಗಳ ಹೀನಾಯ ಸೋಲು, GTಗೆ ಹೀನಾಯ ಸೋಲು. ನೋಡಿ, ಅವರು 2 ಮ್ಯಾಚಲ್ಲಿ 1 ಮ್ಯಾಚ್ ಗೆದ್ದಿದ್ರು ಸಾಕಿತ್ತು, ಟೇಬಲ್ ಟಾಪರ್ ಆಗಿರ್ತಿದ್ರು. ಆ್ಯಂಡ್ ನಾವು ನಿನ್ನೆಯ ಒಂದು ಏನು ವಿಡಿಯೋ ಹಾಕಿದ್ದೆ ಅದರಲ್ಲಿ ಇವತ್ತಿನ ಮ್ಯಾಚಿದ ಬಗ್ಗೆ ಸಹ ಮಾತಾಡಿದ್ದೆ. ಇವತ್ತಿನ ಮ್ಯಾಚ್ ಕ್ಲಿಯರ್ ಫೇವರೇಟ್ಸ್ ಟು ವಿನ್ GT ಅಂತ ಹೇಳಿದೆ. ಯಾಕಂತಂದರೆ CSK ಈ ಸೀಸನಲ್ಲಿ ಈ ಮ್ಯಾಚ್ ಗೆದ್ದು ಸಹ ಅವರು ಪಾಪ ಲಾಸ್ಟ್ ಪ್ಲೇಸಲ್ಲಿದ್ದಾರೆ. ಎನಿವೇಸ್, ನಾನು ಹೇಳಿದ್ದೆ ಅಂದರೆ CSK ಈ ಸಲ ಚೆಂದ ಆಡಲಿಲ್ಲ, ವೀಕ್ ಉಂಟು ಟೀಮು. ಸೊ GT ಕ್ಲಿಯರ್ ಫೇವರೇಟ್ಸ್ ಟು ವಿನ್, ಬಟ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದೆ. ಅಂದರೆ ಏನು ಕೂಡ ಆಗ್ಬೋದು ಅಂತ, ಹಾಗೆಯೇ ಆಯಿತು. ಇವತ್ತು 2 ಮ್ಯಾಚಲ್ಲಿ 2 ಕೂಡ ಸೋತರು. ಆ್ಯಂಡ್ RCBಗೆ ಇದರಿಂದ ಭಾರಿ ಖುಷಿಯಾಗಿರ್ತದೆ. ಅಪರೂಪದಲ್ಲಿ ಅಪರೂಪ RCB ಫ್ಯಾನ್ಸ್ CSKಗೆ ಸಪೋರ್ಟ್ ಮಾಡೋದು, ಅಥವಾ ವೈಸ್ ವರ್ಸ, CSK ಫ್ಯಾನ್ಸ್ RCBಗೆ ಸಪೋರ್ಟ್ ಮಾಡೋದಿಲ್ಲ, RCB ಫ್ಯಾನ್ಸ್ CSKಗೆ ಸಪೋರ್ಟ್ ಮಾಡೋದಿಲ್ಲ. ನಿಮಗೆ ಗೊತ್ತುಂಟು, RCB ಫ್ಯಾನ್ಸ್ CSKಗೆ ಬೈಕೊಳ್ತಾ ಇರ್ತಾರೆ ಕಮೆಂಟ್ ಸೆಕ್ಷನಲ್ಲಿ, CSK ಫ್ಯಾನ್ಸ್ RCBಗೆ ಬೈಕೊಳ್ತಾ ಇರ್ತಾರೆ. ಇದು ನೆವರ್ ಎಂಡಿಂಗ್. IPL ಸ್ಟಾರ್ಟ್ ಆದಾಗಿಂತ ಸಹ ಉಂಟು, ಈಗಂತೂ ಜಾಸ್ತಿ ಆಗಿದೆ. ಆ್ಯಂಡ್ ಇವತ್ತಿನ RCB ಫ್ಯಾನ್ಸ್ ಇಲ್ಲ ಒಲ್ಲದ ಮನಸ್ಸು ಅಂತ ಹೇಳ್ತಾರಲ್ಲ, ಅಂದರೆ ಸರಿ ಆಯಿತು, CSK ವಿನ್ ಆಗಲಿ, ಒಲ್ಲದ ಮನಸ್ಸಿಂದ CSKಗೆ ಸಪೋರ್ಟ್ ಮಾಡ್ತಾಯಿದ್ರು. CSK ಟೀಮ್ ಕೂಡ ಕೇಳಿ ತಂದು ಕಾಣ್ತದೆ, ಸರಿ ಆಯಿತು ವಿನ್ ಆಗ್ತೇವೆ ಅಂತ. ಭರ್ಜರಿ ವಿಜಯ CSKಗೆ. ಒಂದು ಅವರ ಒಂದು ಲೀಗ್ ಮ್ಯಾಚನ್ನು ಒಂದು ಗುಡ್ ನೋಟ್ ಒಂದಿಗೆ CSK ಮುಗಿಸಿದರೆ, GT ಅವರ ಒಂದು ಟಾಪ್ 2 ಪೊಸಿಷನ್ನ ಅವರೇ ಕೈಯಾರೆ ಕಳೆದುಕೊಂಡ್ರು. ಈಗಲೇ ಹೇಳ್ತೇನೆ, ಪಾಯಿಂಟ್ಸ್ ಟೇಬಲ್ ಕೂಡ ನಾನು ಅಂದರೆ ಇಲ್ಲೇ ಡಿಸ್ಪ್ಲೇ ಮಾಡ್ತೇನೆ. ಯಾಕಂದರೆ ನಾನು ಏನೇನೋ ಮಾತಾಡೋದು ಅಥವಾ ಅಂದಾಜಲ್ಲಿ ಮಾತಾಡೋದು ನನಗೂ ಕೂಡ ಇಷ್ಟ ಇಲ್ಲ. ನೋಡಿ, ಇನ್ನು 2 ಮ್ಯಾಚು, ಇವತ್ತೀಗ ಇನ್ನೊಂದು ಮ್ಯಾಚ್ ಉಂಟು, SRH ವರ್ಸಸ್ KKR ಮ್ಯಾಚ್. ಅದೇನು ಅದು ಯಾವುದಕ್ಕೂ ಯೂಸ್ ಇಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ಮ್ಯಾಚ್, ಇಬ್ಬರು ಕೂಡ ಎಲಿಮಿನೇಟ್ ಆಗಿದ್ದಾರೆ. ನಾಳೆ ಪಂಜಾಬ್ ವರ್ಸಸ್, ಈಗ ಪಾಯಿಂಟ್ಸ್ ಟೇಬಲ್ ಬಂತು ನೋಡಿ, ಸದ್ಯಕ್ಕೆ ಗುಜರಾತ್ ಟೈಟನ್ಸ್ ಫಸ್ಟ್ ಪ್ಲೇಸಲ್ಲೇ ಇದ್ದಾರೆ 18 ಪಾಯಿಂಟ್. ನಾಳೆ ಪಂಜಾಬ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಅವರ ಕೊನೆಯ ಮ್ಯಾಚ್ ನಡೀತಾ ಉಂಟು. ಇದರಲ್ಲಿ ಯಾರು ವಿನ್ ಆಗ್ತಾರೆ ಅವರು ಕ್ವಾಲಿಫೈಯರ್ 1ಗೆ ಸಿಲೆಕ್ಟ್, ಅಂದರೆ ಟಾಪ್ 2 ಪೊಸಿಷನಲ್ಲಿ ಈ 2 ಟೀಮಲ್ಲಿ ಒಂದು ಟೀಮ್ ಇರ್ತದೆ. ಇದು ಶತಾಯಗತ, ಇದು ಖಂಡಿತ. ಯಾಕಂತಂದರೆ ಐದರ್ ಪಂಜಾಬ್ ಕಿಂಗ್ಸ್ ವಿನ್ ಆದರೆ 19 ಪಾಯಿಂಟ್ಸ್ ಗಳಿಸಿ ಅವರು ಫಸ್ಟ್ ಪ್ಲೇಸಿಗೆ ಹೋಗ್ತಾರೆ. ಈಗ ಮುಂಬೈ ಇಂಡಿಯನ್ಸ್ ಅವರು ಏನಾದರೂ ವಿನ್ ಆದರೆ, ನಾಳೆ ವಿನ್ ಆಯಿತು ಅಂತ ಇಟ್ಕೊಳ್ಳಿ, 18 ಪಾಯಿಂಟ್ ಆಗ್ತದೆ. ಬಟ್ ಅವರ ರನ್ ರೇಟ್ ನೋಡಿ, ಆಲ್ರೆಡಿ +1.2 ಅಲ್ಲಿ ಉಂಟು. ಯಾವ ತಂಡದ ರನ್ ರೇಟ್ ಕೂಡ +1 ಇಲ್ಲ, ಎಲ್ಲ 0.6 0.5 ಹಾಗೆಲ್ಲ ಉಂಟು. +1 ಇರೋದ್ರಿಂದಾಗಿ 18 ಪಾಯಿಂಟ್ ಗಳಿಸಿದ್ರೂ ಕೂಡ ಅವರು ನಾಳೆ ಫಸ್ಟ್ ಪ್ಲೇಸನ್ನು ಅಲಂಕರಿಸ್ತಾರೆ. ಯಾಕಂತಂದರೆ ಗುಜರಾತ್ ಟೈಟನ್ಸ್ನ ರನ್ ರೇಟ್ಗಿಂತ ಜಾಸ್ತಿ ಆಗ್ತದೆ. ಸೊ ನಾಳೆ ಯಾರು ವಿನ್ ಆಗ್ತಾರೆ ಅವರು ಫಸ್ಟ್ ಪ್ಲೇಸನ್ನು ಅಲಂಕರಿಸುತ್ತಾರೆ ಯಾವುದು ಪಾಯಿಂಟ್ಸ್ ಟೇಬಲಲ್ಲಿ. ಆ್ಯಂಡ್ ಲಾಸ್ಟ್ ಲೀಗ್ ಹಂತದ ಲಾಸ್ಟ್ ಮ್ಯಾಚ್ ನಡೀತಾ ಇರೋದು ಲಕ್ನೋ ವರ್ಸಸ್ RCB ಮ್ಯಾಚ್.
RCB ಸದ್ಯಕ್ಕೀಗ 3ನೇ ಪ್ಲೇಸಲ್ಲಿ ಉಂಟು. ಲಕ್ನೋ ವಿರುದ್ಧ RCB ವಿನ್ ಆದರೆ ಆವಾಗ 19 ಪಾಯಿಂಟ್ ಆಗ್ತದೆ RCBದು. ಆ್ಯಂಡ್ RCB ಕ್ವಾಲಿಫೈಯರ್ 1ಗೆ ಸೆಲೆಕ್ಟ್ ಆಗ್ತದೆ. ಅಂದರೆ ಟಾಪ್ 1 ಅಥವಾ ಟಾಪ್ 2 ಪ್ಲೇಸಿಗೆ RCB ಹೋಗ್ತದೆ. RCB ಏನಾದರೂ ಸೋತರೆ, ಈಗ ಪಂಜಾಬ್ ಸೋತಿತ್ತು ಅಂತ ಇಟ್ಕೊಳ್ಳಿ, ಮುಂಬೈ ಫಸ್ಟ್ ಪ್ಲೇಸಲ್ಲಿ ಇರ್ತದೆ. RCB ಸೋತರೆ ಆಗ ಗುಜರಾತ್ ತಂಡ ಸೆಕೆಂಡ್ ಪ್ಲೇಸಲ್ಲೇ ಇರ್ತದೆ. ಆವಾಗ ಗುಜರಾತ್ ಕ್ವಾಲಿಫೈಯರ್ 1ಗೆ ಸೆಲೆಕ್ಟ್ ಆಗ್ತದೆ. ಸೊ ಈಗ RCBಗೆ ಸಿಂಪಲ್ ಮಾರ್ರೆ, ಪಂಜಾಬ್ ವರ್ಸಸ್ ಮುಂಬೈ ಯಾರು ವಿನ್ ಆಗ್ತಾರೆ ಕ್ವಾಲಿಫೈಯರ್ 1ಗೆ ಸೆಲೆಕ್ಟ್ ಆಗ್ತಾರೆ. RCB ವರ್ಸಸ್ ಲಕ್ನೋ ಮ್ಯಾಚಲ್ಲಿ RCB ವಿನ್ ಆಗಬೇಕು. ಆವಾಗ ಫಸ್ಟ್ 2 ಪ್ಲೇಸಲ್ಲಿ 1 ಪ್ಲೇಸ್ RCB ಖಾತ್ರಿ. ಸೋತರೆ ಆವಾಗ RCB ವರ್ಸಸ್ ಪಂಜಾಬ್ ವರ್ಸಸ್ ಮುಂಬೈಯಲ್ಲಿ ಯಾರು ಸೋಲ್ತಾರೆ, ಸೊ ಅವರ ನಡುವೆ ಎಲಿಮಿನೇಟರ್ ಮ್ಯಾಚ್. ಸಿಂಪಲ್. RCB ಫ್ಯಾನ್ಸ್ ಯಾರಾದರೂ ತುಂಬ RCB ಫ್ಯಾನ್ಸ್ ನೋಡ್ತಾರೆ. ಸೊ RCBದು ಈ ಕ್ಯಾಲ್ಕುಲೇಟರ್ ಎಲ್ಲ ಬೇಡ, ಕ್ಯಾಲ್ಕುಲೇಟರ್ ಮತ್ತೆ ಪುನಃ ತೆಗೆದು ಎಸಿಬಹುದು. ನಾವು ಕ್ಯಾಲ್ಕುಲೇಟರ್ ಬೇಕು, ರನ್ ರೇಟ್ ಏನು ರನ್ ರೇಟ್ ಏನು ಫರಕ್ ಆಗೋದಿಲ್ಲ. RCBಗೆ ಒಂದು ಏನು ಟಾಪ್ 2ಗೆ ಹೋಗಬೇಕು ಅಂತ LSG ಮೇಲೆ ವಿನ್ ಆದರೆ ಟಾಪ್ 2ಗೆ ಹೋಗ್ತದೆ. LSGಯ ವಿರುದ್ಧ ಸೋತರೆ 3 ಅಥವಾ 4ನೇ ಪ್ಲೇಸಿಗೆ RCB ತೃಪ್ತಿ ಪಡಬೇಕು. ಮುಂಬೈ ಫ್ಯಾನ್ಸ್ ತುಂಬ ಜನ ಇದ್ದಾರೆ. ಮುಂಬೈ ಫ್ಯಾನ್ಸ್ ಹಾಗೆ ಮುಂಬೈ ಮತ್ತು ಪಂಜಾಬ್ ಮ್ಯಾಚಲ್ಲಿ ಮುಂಬೈ ವಿನ್ ಆದರೆ ಫಸ್ಟ್ 2 ಪ್ಲೇಸಿಗೆ ಹೋಗ್ತಾರೆ. ಇಲ್ಲೇ ಇದ್ದರೆ 3rd ಅಥವಾ 4th ಪ್ಲೇಸಲ್ಲಿ ಇರ್ತಾರೆ. ಎಲ್ಲ ಸಹ ಕವರ್ ಮಾಡಿದೆ ಅಂದರೆ ನನಗೆ ಇನ್ನೂ ಸಹ ಕನ್ಫ್ಯೂಷನ್ ಆದರೆ ನಾ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಸಿಂಪಲ್ಲು, ಯಾರಿಗೆ ಸಹ ಏನು ಕ್ಯಾಲ್ಕುಲೇಟರ್ ಅಗತ್ಯ ಏನಿಲ್ಲ, ಎಲ್ಲರಿಗೆ ಸಹ ವಿನ್ನಿನ ಅಗತ್ಯ ಉಂಟು. ಗುಜರಾತ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅಂತಂದರೆ ದಯಮಾಡಿ RCB ಸೋಲಲಿ ಅಂತ ಗುಜರಾತ್ ಯಾರಾದ್ರು ಗುಜರಾತ್ ಫ್ಯಾನ್ಸ್ ನೋಡ್ತಾ ಇದ್ದಾರೆ, ಸಿಂಪಲ್, ಗುಜರಾತ್ RCB ಸೋಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತದೆ ಅಷ್ಟೇ. LSG ವಿರುದ್ಧ RCB ಸೋತರೆ ಗುಜರಾತ್ ಟಾಪ್ 2ಅಲ್ಲಿ ಇರ್ತದೆ. LSG ವಿರುದ್ಧ RCB ವಿನ್ ಆದರೆ ಗುಜರಾತ್ 3rd ಅಥವಾ 4th ಪ್ಲೇಸ್ಗೆ ಇಳಿತದೆ. ಎಲಿಮಿನೇಟರ್ ಮ್ಯಾಚ್ ಆಡಬೇಕು. ಎಸ್, ಇವತ್ತಿನ ಇನ್ನೊಂದು ಮ್ಯಾಚ್ ಉಂಟು. ನಾನು ಈಗ ಅದು ಮ್ಯಾಚ್ ನೋಡ್ತೇನೆ. ಮ್ಯಾಚ್ ಮುಗಿದ್ಮೇಲೆ ವೀಡಿಯೋ ಬರ್ತದೆ. ನನಗೆ ಯಾವಾಗ ಟೆಸ್ಟ್ ಸ್ಕ್ವಾಡ್ ಇದು ವೀಡಿಯೋ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಈಗ ಇದೊಂದು ಮ್ಯಾಚ್ ಆಗ್ತಾ ಉಂಟು, SRH ವರ್ಸಸ್ KKR. ನಾಳೆ ಆಯಿತು, ನಾಳೆ ನಾನು ಟೆಸ್ಟ್ ಸ್ಕ್ವಾಡ್ ಇದೊಂದು ವೀಡಿಯೋ ಮಾಡ್ತೀನಿ. ನಿಮ್ಗೆ ಎಲ್ರಿಗೂ ಗೊತ್ತುಂಟು ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ. ಬಟ್ ಒಂದು ಅನಿಸಿಕೆ ಹೇಳ್ತೇನೆ, ಇದು ರಿವ್ಯೂ ಎಂಥದ್ದು ಅಲ್ಲ ಅಣ್ಣ, ನಮ್ಮ ಅನಿಸಿಕೆ ಹೇಳೋದಷ್ಟೇ. ನಾವು ರಿವ್ಯೂ ಕೊಡಲಿಕ್ಕೆ ಯಾವ ದೊಡ್ಡ ಪಂಡಿತರ ಸಾಲ ಎಂಥದ್ದಲ್ಲ, ಏನು ಕಿತ್ತು ದಬ್ಬಕ್ಕಿಲ್ಲ ಕ್ರಿಕೆಟಲ್ಲಿ. ನಮ್ಮ ಒಂದು ಆನೆಸ್ಟ್ ಒಪಿನಿಯನ್ ಹೇಳೋದಷ್ಟೇ ಈ ಚಾನಲ್ ಮುಖಾಂತರ. ಆ್ಯಂಡ್ ದಯವಿಟ್ಟು ನನ್ನ ಇನ್ನೊಂದು ಕೋರಿಕೆ, ನೀವು ನಮ್ಮ ವೀಡಿಯೋನ ಎಲ್ಲ ನೋಡ್ತಿ, ಕೆಲವರು ನನಗೆ ರಾತ್ರಿ 2 ಗಂಟೆ ತನಕ ಕಾಯ್ತಿದ್ದೆ, ಯಾಕೆ ಬೆಳಿಗ್ಗೆ ವೀಡಿಯೋ ಹಾಕೋದು ಅಂತೆಲ್ಲ ಕಮೆಂಟ್ ಮಾಡಿದಾಗ ನನಗೆ ಬೇಜಾರ ಜೊತೆಗೆ ಸಿಟ್ಟು ಸಹ ಬರ್ತದೆ. ದಯವಿಟ್ಟು ನಮ್ಮ ಚಾನಲ್ ಇದು ಮೊದಲು ಕಮ್ಯುನಿಟಿ ಟ್ಯಾಬ್ ಅಂತ ಇತ್ತು, ಈಗ ಪೋಸ್ಟ್ಸ್ ಅಂತ ಚೇಂಜ್ ಮಾಡಿದ್ದಾರೆ ಅದನ್ನು ಯೂಟ್ಯೂಬ್. ದಯವಿಟ್ಟು ಪೋಸ್ಟ್ ಟ್ಯಾಬನ್ನು ಹೋಗಿ ನೋಡಿ. ನಾನು ವಿಡಿಯೋ ಏನಾದರೂ ರಾತ್ರಿ ಬರುವುದಿಲ್ಲ ಅಂತಿದ್ರೆ ಯೂಶ್ವಲಿ ಮೆನ್ಷನ್ ಮಾಡ್ತೇನೆ, ನಾಳೆ ಬೆಳಿಗ್ಗೆ ಹಾಕ್ತೇನೆ, ಇವತ್ತು ನಾನು ಕಾನ್ಸರ್ಟಲ್ಲಿದ್ದೇನೆ ಅಥವಾ ಬೇರೆ ಕೆಲಸದಲ್ಲಿ ಹೊರಗಡೆ ಇದ್ದೇನೆ ಅಂತ. ದಯವಿಟ್ಟು ಅದನ್ನು ನೋಡಿ. 2 ಗಂಟೆ ತನಕ ಯಾಕೆ ಕಾಯ್ತಾ ಕೂತ್ಕೊಳ್ಳೋದು ಅಂತ ನನಗೆ ಇನ್ನೂ ಸಹ ಅರ್ಥ ಆಗೋದಿಲ್ಲ. ನಮ್ಮ ವಿಡಿಯೋ ನೋಡ್ತಿರಲ್ಲ, ಚಾನಲ್ ಹೇಗೆ ನೋಡೋದು ಅಂತ ನಿಮಗೆ ಗೊತ್ತುಂಟು. ಸೊ ವಿಡಿಯೋ ಸೆಕ್ಷನ್ ಉಂಟು, ಶಾರ್ಟ್ ಸೆಕ್ಷನ್ ಉಂಟು, ಹಾಗೆಯೇ ಪೋಸ್ಟ್ಸ್ ಅಂತ ಒಂದು ಸೆಕ್ಷನ್ ಇರ್ತದೆ. ದಯವಿಟ್ಟು ಅಲ್ಲಿ ಹೋಗಿ ನೋಡಿ. ಎಲ್ಲ ಮ್ಯಾಚ್ ಮುಗಿದ ಕೂಡಲೇ ಒಂದ್ಸಲ ಹೋಗಿ ನೋಡಿ, ಇವತ್ತು ವಿಡಿಯೋ ಬರ್ತದೆ ಇಲ್ವ ಅಂತ ಎಂತಾರೆ ಹಾಕಿದಾರಾ ಅಂತ. ವಿಡಿಯೋ ಬರೋದಿದ್ರೆ ನಾನೇನು ಹಾಕೋದಿಲ್ಲ, ವಿಡಿಯೋ ಬರುವುದಿಲ್ಲ ಅಂತಿದ್ರೆ ನಾನು ಯಾವತ್ತೂ ಕೂಡ ಪ್ರತಿ ಸಲ ನಾನು ಇನ್ಫಾರ್ಮ್ ಮಾಡ್ತೇನೆ ವಿಡಿಯೋ ಬರೋದಿಲ್ಲ ಅಂತ. ದಯವಿಟ್ಟು ಅದನ್ನೊಂದ್ಸಲ ಚೆಕ್ ಮಾಡಿಕೊಳ್ಳಿ. ಸುಮ್ಮನೆ ನೀವು 2 ಗಂಟೆ ತನಕ ನೀವು ಕಾದು ಮತ್ತೆ ಮರುದಿನ ಬೈತಾ ಕೂತ್ಕೊಳ್ಬೇಡಿ, ನಾನು 2 ಗಂಟೆ ತನಕ ಇದ್ದೆ, ಯಾಕೆ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂತ. ನಾನು ಇನ್ಫಾರ್ಮ್ ಮಾಡಿರ್ತೇನೆ. ದಯವಿಟ್ಟು ಇದೊಂದು ನನ್ನ ಕಳಕಳಿಯ ವಿನಂತಿ. ನಾನು ಇದನ್ನು ಸುಮಾರು ಸಲ ಹೇಳಿದ್ದೇನೆ. ದಯವಿಟ್ಟು ಇದೊಂದು ನನ್ನ ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ನೀವು ಚೆಕ್ ಮಾಡ್ತಾ ಇರಿ ಪೋಸ್ಟ್ ಟ್ಯಾಬನ್ನು. ಸರಿಯಾಗಿದ್ರೆ ಬರುವ. ನಮಸ್ಕಾರ, ಬೈ ಫ್ರೆಂಡ್ಸ್.